ನಮಸ್ಕಾರ. ಜನಸ್ಪಂದನ ನ್ಯೂಸ್ಗೆ ಸ್ವಾಗತ. ಉತ್ತರ ಕನ್ನಡ ಜಿಲ್ಲೆಯ ಹಳೆಯಾಳ ಪಟ್ಟಣದಲ್ಲಿ ಇರುವ ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ಶಿವಾಜಿಗಲ್ಲಿಯ ಸಂಸ್ಥೆ ವತಿಯಿಂದ 88ನೇ ತ್ರಿಮೂರ್ತಿ ಶಿವ ಜಯಂತಿಯ ಪ್ರಯುಕ್ತ 3 ದಿನಗಳ ಸಂಭ್ರಮಾಚರಣೆ ಕಾರ್ಯಕ್ರಮಗಳು ಆನೆಗುಂದಿ ಪ್ಲಾಟ್ನಲ್ಲಿ ನಡೆಯುತ್ತಿದ್ದು, ನಡೆದ ಶಿವಲಿಂಗ ದರ್ಶನ ಉದ್ಘಾಟನಾ ಕಾರ್ಯಕ್ರಮ ಹಾಗೂ ಶಿವಲಿಂಗ ದರ್ಶನದ ಮೆರವಣಿಗೆ ಉದ್ಭವ ಲಿಂಗದ ಕೆಕೆಹಳ್ಳಿ ಮಠದ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಗಳಿಂದ ಉದ್ಘಾಟನೆಗೊಂಡು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡ ರಾಜಯೋಗಿ ಡಾಕ್ಟರ್ ವಿದ್ಯಾರಣ್ಯ ಐತಾಳ್ ಅವರು ಈ ಕಾರ್ಯಕ್ರಮದ ಈ ವರ್ಷದ ಪ್ರಗತಿಪರ ರೈತರೆಂದು ಪ್ರಶಸ್ತಿ ಪಡೆದ 6 ಜನ ರೈತರನ್ನು ಗೌರವಿಸಿ ಸನ್ಮಾನಿಸುವ ಮೂಲಕ ಅರ್ಥಪೂರ್ಣ ಕಾರ್ಯಕ್ರಮ ಮಾಡುವ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದ ಸಂಸ್ಥೆಯ ಮುಖ್ಯಸ್ಥರಾದ ಪದ್ಮಕ್ಕನವರು ಸಾಮಾಜಿಕ ಹಾಗೂ ಸಾರ್ವಜನಿಕ ವಲಯದಲ್ಲಿ ಈಶ್ವರೀಯ ವಿಶ್ವವಿದ್ಯಾಲಯದಿಂದ ಸಂದೇಶ ಕೊಡುವಂಥ ಕಾರ್ಯಕ್ರಮಗಳನ್ನು ನಿರಂತರ ಜರುಗುವುದು ಹಳೆಯಾಳ ಪಟ್ಟಣದ ಹಾಗೂ ತಾಲೂಕಿನ ಹೆಮ್ಮೆಯ ವಿಷಯ ಎಂದು ವೇದಿಕೆ ಮೇಲೆ ಇದ್ದ ಗಣ್ಯರು ಶ್ಲಾಘನೆ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಮಕ್ಕಳಿಂದ ನಡೆದ ನೃತ್ಯ ಗಮನ ಸೆಳೆಯಿತು ಹಾಗೂ ಶಿವದರ್ಶನದ ಪ್ರವಚನದ ಅನುಭವವನ್ನು ಸವಿದ ನೆರೆದ ಭಕ್ತರು ಈ ಕಾರ್ಯಕ್ರಮದ ಖುಷಿ ವ್ಯಕ್ತಪಡಿಸಿದರು. ಸಮಾರಂಭದಲ್ಲಿ ಅತಿಥಿಗಳಾಗಿ ಕೃಷಿ ಇಲಾಖೆ ಸಹಾಯಕ ನಿರ್ದೇಶಕರಾದ PI ಮಾನೆ, ಹೆಸ್ಕಾಂ ವಿಭಾಗದ ಸಹಾಯಕ ಇಂಜಿನಿಯರ್ ಆದ ರವೀಂದ್ರ ಮೆಟ್ಗುಡ್ಡ, ಈ ವಾರ್ಡಿನ ಸದಸ್ಯರಾದ ಪ್ರಭಾಕರ್ ಗಜಾಕೋಶ್, ಕಬ್ಬು ಬೆಳೆಗಾರರ ಸಂಘದ ತಾಲೂಕಾ ಅಧ್ಯಕ್ಷರಾದ ಶಂಕರ್ ಕಾಜ್ಗಾರ್, ಪತ್ರಕರ್ತರಾದ ಕೃಷ್ಣಪ್ಪ ಕಟ್ಟಿ, ಮಧುರಾ ಬಡಗೇರ್ ಉಪಸ್ಥಿತಿಯಲ್ಲಿ ನಡೆದ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಜರುಗಿತು. ರೈತರನ್ನ ಗುರುತಿಸಿ ರೈತರಿಗೆ ಪುರಸ್ಕಾರ ಸನ್ಮಾನ ಇಟ್ಕೊಂಡಿರ್ತಕ್ಕಂಥದ್ದು ನಿಜವಾದ ಇದು ಶಿವ ಜಯಂತಿ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಕಾರ್ಯಕ್ರಮದಿಂದ ಸಂದೇಶ ಹೋಗಬೇಕು, ಸಂದೇಶ ಕೊಡಲಿಕ್ಕೆ ಈ ವೇದಿಕೆ ಇದೆ. ನಿಜವಾಗ್ಲೂ ಇವತ್ತು ನಾವೆಲ್ಲರೂ ಸುಖವಾಗಿ ಇದ್ದೀವಿ ಅಂದ್ರೆ ರೈತರೇ ಕಾರಣ. ರೈತರು ಬೆಳೆಯುವ ಬೆಳೆಗಳನ್ನು ಯಾವ ರೀತಿ ಬೆಳಿಬೇಕಂತ ಹೇಳಿ ಈಗಾಗಲೇ ಅಧಿಕಾರಿಗಳು ಮಾತಾಡಿದ್ದಾರೆ. ಆ ಅಧಿಕಾರಿಗಳ ಬಗ್ಗೆ ಒಂದು ಮಾತು ಮಾತಾಡ್ತೀನಿ. ಯಾಕಂದ್ರೆ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಏನು ಕಾರ್ಯನಿರ್ವಹಿಸ್ತಾರೆ ಅದರ ಜೊತೆಗೆ ಸಾಮಾಜಿಕವಾಗಿ ಇಂಥ ಕಾರ್ಯಕ್ರಮಗಳೆಲ್ಲ ಭಾಗಿಯಾಗಿ ತಮ್ಮ ಇಲಾಖೆ ಮತ್ತು ಸಾರ್ವಜನಿಕವಾಗಿ ಆತ್ಮೀಯತೆಯನ್ನು ತೋರಿಸ್ಕೊಳ್ತಾ ನಿರಂತರ ನಮ್ಮೊಟ್ಟಿಗೆ ಸುಮಾರಷ್ಟು ಅಧಿಕಾರಿ ವರ್ಗಗಳಲ್ಲಿ ಇಲಾಖೆಯಲ್ಲಿ ಹಿರಿಯ ಹಾಗೂ ಸುಮಾರು ವರ್ಷಗಳಿಂದ ನಮ್ಮ ಹಳೆಯಾಳ ಜನತೆ ಜೊತೆಗೆ ಒಡನಾಟದಿಂದ ಇರುವಂಥ ಅಧಿಕಾರಿಗಳಂದ್ರೆ ಇವರಿಬ್ಬರೇ. ಇವರ ಹಿಂದೆ ಬಂದವರು ಕೂಡ ಬೇರೆ ಕಡೆ ವರ್ಗಾವಣೆಯಾಗಿ ಹೋಗಿದ್ದಾರೆ. ಯಾಕಂದ್ರೆ ಇವರ ಆತ್ಮೀಯತೆ, ಇವರ ಒಂದು ಕಾರ್ಯವೈಖರಿ, ದಕ್ಷತೆ ನಮ್ಮ ಹಳೆಯಾಳ ಜನತೆಗೆ ನೀಡ್ತಾ ಇದ್ದಾರೆ. ಇದರ ಜೊತೆಗೆ ಇವತ್ತು ಏನು ಈ ಒಂದು ಸಂಸ್ಥೆ ಹಾಕಿಕೊಂಡಿರ್ತಕ್ಕಂಥ ಕಾರ್ಯಕ್ರಮಕ್ಕೆ ಯಾವತ್ತು ಬೆನ್ನೆಲುಬಾಗಿ ನಿಂತ್ಕೊಂಡು ಸಹಕಾರ ಮಾಡ್ತಾ ಇದ್ದಾರೆ. ಇದು ಅವರ ಒಂದು ವೃತ್ತಿಯ ಜೊತೆಗೆ ಒಂದು ಕಾಯಕ ಅಂತ ನಾನು ಭಾವಿಸ್ತೀನಿ. ಯಾಕಂದ್ರೆ ಒಂದು ಕಾರ್ಯಕ್ರಮ ಆಗಬೇಕಾದ್ರೆ ಎಲ್ಲರೂ ಶ್ರಮ ಬೇಕು. ಈ ಒಂದು ಈಶ್ವರಿ ವಿಶ್ವವಿದ್ಯಾಲಯ ಏನು ಒಂದು ಬಳಗ ಇದೆ, ಜೀವನದಲ್ಲಿ ನೆಮ್ಮದಿ ಕಂಡುಕೊಳ್ಬೇಕು, ಸರಳವಾದ ಜೀವನ ನಡೆಸ್ಕೊಳ್ಬೇಕು, ಜೀವನ ಜೊತೆಗೆ ಒಂದು ಭಕ್ತಿ ಮಾರ್ಗದಲ್ಲಿ ನಡಿಬೇಕು ಅನ್ನೋದು ನಿರಂತರ ತಮ್ಮ ಒಂದು ಸಂಸ್ಥೆಯ ದಿನನಿತ್ಯದ ಅವರು ಕ್ಲಾಸಲ್ಲಿ ಹೇಳ್ಕೊಡ್ತಾರೆ. ಯಾಕಂದರೆ ಮಾರ್ಗದರ್ಶಕರಿದ್ದಾಗ ನಾವು ಒಳ್ಳೆ ಮಾರ್ಗದಲ್ಲಿ ಹೋಗ್ತೀವಿ. ಯಾಕಂದರೆ ಒಳ್ಳೆ ಮಾರ್ಗ ಬಿಟ್ಟು ನಾವು ಹೋಗಲ್ಲ ಅಂತ ಹೇಳೋದಲ್ಲ. ನಾವು ನಮ್ಮ ಜೀವನ ಜೊತೆಗೆ ಒಂದು ಧರ್ಮದ ಮಾರ್ಗ, ಒಂದು ಏನು ನಮ್ಮ ಭಾರತದ ಸಂಪ್ರದಾಯ ಪದ್ಧತಿ ಇದೆ, ಹಿಂದಿನಿಂದ ನಡ್ಕೊಂಡು ಬಂದಿರ್ತಕ್ಕಂಥ ಹಿಂದೂ ಸನಾತನ ಪದ್ಧತಿ ಏನಿದೆ, ಇದರಲ್ಲಿ ನಮ್ಮ ಮುಂದಿನ ಮಕ್ಕಳಿಗೆ ಇದು ಗೊತ್ತಾಗಬೇಕಾದ್ರೆ ಇಂಥ ವೇದಿಕೆಗಳ ಅವಶ್ಯಕತೆ ಇದೆ. ಈ ವೇದಿಕೆ ಮುಖಾಂತರ ನಾಳೆ ಮತ್ತು ನಾಡ್ದು 2 ದಿನ ಕೂಡ ಈ ಒಂದು 88ನೇ ತ್ರಿಮೂರ್ತಿ ಜಯಂತಿಯ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಅಕ್ಕೋರು. ತಾವೆಲ್ಲರೂ ಭಾಗಿಯಾಗಿ ಶಿವನ ಕೃಪೆಗೆ ಪಾತ್ರರಾಗಿ ನಮ್ಮ ಜೀವನ ಒಂದು ಭಗವಂತನ ಮಾರ್ಗದರ್ಶನ ನಡೆಗೆ ಹೋಗಲು ಏನು ಅವಕಾಶ ಕೊಟ್ಟಿದೆ ನಾವೆಲ್ಲರೂ ಅದರ ಸದುಪಯೋಗವನ್ನು ಪಡ್ಕೊಳ್ಳೋಣ. ಇಲ್ಲಿ ನನಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಅಭಿನಂದನೆ ಸಲ್ಲಿಸುತ್ತಾ ಓಂ ಶಾಂತಿ.